ಪುಸ್ತಕ ದೇವರ ಕಾಡು. ಲೇಖಕರು ಗುರುಪಾದ ಬೇಲೂರು. ಓದುತ್ತಿರುವವರು ಮುಖೇಶ್ ವಿ ಸುದರ್ಶನ್. ಅಧ್ಯಾಯ 1. ಚಳಿಗಾಲದ ಒಂದು ಬೆಳಗು ಅದು. ನೆಲದಲ್ಲಿ ಚುಮು ಚುಮು ಚಳಿಯಾದರೆ ನಂದಿ ಬೆಟ್ಟದ ಮೇಲೆ ಸಮುದ್ರ ಮಟ್ಟದಿಂದ 4850 ಅಡಿ ಎತ್ತರದಲ್ಲಿ ಆ ಹೊತ್ತಿನಲ್ಲಿ ಮೈ ಕೊರೆಯುವ ಚಳಿ. ಆ ಚಳಿಗೆ ಬೆಟ್ಟವು ಬಿಳಿಯ ಚಾದರವನ್ನು ಬೆಚ್ಚಗೆ ಹೊತ್ತು ಮಲಗಿದೆಯೇನೋ ಎಂಬಂತೆ ಬಿಳಿ ಮೋಡದ ರಾಶಿ ನಂದಿ ಬೆಟ್ಟದ ಶಿಖರವನ್ನು ಅಲೆಗಳೋಪಾದಿಯಲ್ಲಿ ಸುತ್ತುವರೆದಿತ್ತು. ಕಣ್ಣುಗಳ ದೃಷ್ಟಿಗೆ 1 ಮೀಟರ್ಗಿಂತ ಮುಂದೆ ಏನೇನೂ ಕಾಣದಂತಹ ದಟ್ಟ ಮಂಜು. ನಿದ್ರೆ ಬಿಟ್ಟೇಳಲು ಯಾವ ಪ್ರಾಣಿಯೂ ಇಷ್ಟಪಡದಂತಹ ಆ ಸಮಯದಲ್ಲಿ ಸಿದ್ಧಾರ್ಥ ಮತ್ತು ಅವನ ಸ್ನೇಹಿತರ ಗುಂಪು ಬೆಟ್ಟದ ನಾರ್ತ್ 1 ಲಾಂಚ್ ನ ಭಾಗದಲ್ಲಿ ಪ್ಯಾರಾಗ್ಲೈಡಿಂಗ್ನ ಹಾರಾಟಕ್ಕೆ ಸಿದ್ಧತೆ ನಡೆಸಿತ್ತು. ಪ್ಯಾರಾಗ್ಲೈಡಿಂಗ್ ಗಾಳಿಯ ಒತ್ತಡಕ್ಕೆ ಮೇಲೇರುವ ಬಟ್ಟೆಯ ಹಾಸನ್ನು ದಾರಗಳಿಂದ ತನೆಗೆ ಕಟ್ಟಿಕೊಂಡು ಗಾಳಿಯ ವೇಗಕ್ಕೆ ತಕ್ಕ ಹಾಗೆ ನೀಲಾಕಾಶದಲ್ಲಿ ಹಕ್ಕಿಯಂತೆ ತೇಲುವ ಆಟ. ಸಾಹಸ ಪ್ರವೃತ್ತಿಯವರಿಗೆ, ಕನಸುಗಾರರಿಗೆ ಬಹಳ ಪ್ರಿಯವಾದ ಕ್ರೀಡೆ. ಇದು ಹುಟ್ಟಿದ್ದು ಪಾಶ್ಚಾತ್ಯ ದೇಶಗಳಲ್ಲಿ ಆದರೂ ಇತ್ತೀಚೆಗೆ ನಮ್ಮಲ್ಲೂ ಬಹಳ ಜನಪ್ರಿಯವಾಗುತ್ತಿದೆ. ಇದಕ್ಕೆ ಬೇಕಾದ ಪ್ರತಿಯೊಂದು ಪರಿಕರಗಳು ವಿದೇಶದಲ್ಲೇ ತಯಾರಾಗೋದ್ರಿಂದ ಮತ್ತು ಕಾಸ್ಟ್ಲಿ ಕ್ರೀಡೆಯಾಗಿರೋದ್ರಿಂದ ಇದರಲ್ಲಿ ಆಸಕ್ತಿ ಇದ್ದರೂ ಸಾಮಾನ್ಯರು ಆಡುವುದು ಕನಸಿನ ಮಾತೇ ಸರಿ. ಆದರೆ ತಮ್ಮ ಆಸಕ್ತಿಯನ್ನು ಹತ್ತಿಕ್ಕಿಕೊಳ್ಳಲಾಗದವರು ಹೇಗಾದರೂ ಸರಿಯೇ ದಾರಿ ಹುಡುಕಿಕೊಂಡೇ ಬಿಡುತ್ತಾರೆ. ಪ್ಯಾರಾಚೂಟ್, ಪ್ಯಾರಾಗ್ಲೈಡ್, ಹ್ಯಾಂಗ್ ಗ್ಲೈಡ್ ಹೀಗೆ ಹಾರಾಡಲು ನಾನಾ ವಿಧಗಳಿವೆ. ಪ್ಯಾರಾಚೂಟ್ ವೃತ್ತಾಕಾರದ ಬಟ್ಟೆಯ ಹಾಸನ್ನು ಹೊಂದಿದ್ದು ಗಾಳಿಯ ಕಣಗಳು ಈ ಹಾಸಿನ ಮೇಲೆ ಹಾದು ಹೋಗುವುದರಿಂದ ಕೆಳಮುಖ ಒತ್ತಡ ಹೆಚ್ಚಿರುತ್ತದೆ. ಇದು ಗಾಳಿಯಲ್ಲಿ ತೇಲುತ್ತಾ ನಿಧಾನವಾಗಿ ಇಳಿಯಲು ಸಹಕಾರಿಯಾಗಿರುತ್ತದೆ. ಆದರೆ ಪ್ಯಾರಾಗ್ಲೈಡರ್ಗಳಲ್ಲಿ ಹಾರುವ ಬಟ್ಟೆಯ ಹಾಸು ಅಂಡಾಕೃತಿಯಲ್ಲಿರುತ್ತದೆ. ಹಾಗಾಗಿ ಗಾಳಿಯ ಕಣಗಳು ಹಾಸಿನ ಮೇಲೂ ಹಾದು ಹೋಗುತ್ತವೆ ಮತ್ತು ಹಾಸಿನ ಕೆಳಗೂ ಹಾದು ಹೋಗುತ್ತವೆ. ಈ ಗಾಳಿಯ ಒತ್ತಡವನ್ನು ಸರಿಯಾಗಿ ನಿಯಂತ್ರಿಸಿದ್ದಲ್ಲಿ ಗಾಳಿಯಲ್ಲಿ ಇಷ್ಟ ಬಂದಂತೆ ಎಷ್ಟು ಹೊತ್ತು ಬೇಕಾದರೂ ತೇಲಾಡಲು ಸಾಧ್ಯ. ಇನ್ನು ಹ್ಯಾಂಗ್ ಗ್ಲೈಡಿಂಗ್ನ ತತ್ವ ಇದೇ ರೀತಿ ಇದ್ದರೂ ಇದರಲ್ಲಿ ರೆಕ್ಕೆಗಳು ಕೋನಾಕೃತಿಯಲ್ಲಿರುತ್ತವೆ. ಹಗುರ ಕೊಳವೆಗಳಿಂದ ಕೂಡಿದ್ದು ಇದರ ವೇಗ ಪ್ಯಾರಾಗ್ಲೈಡಿಂಗಿಗಿಂತ ಜಾಸ್ತಿ. ಹ್ಯಾಂಗ್ ಗ್ಲೈಡಿಂಗ್ನಲ್ಲಿ ಮೋಟಾರ್ ಬಳಸಿ ಮಿನಿ ವಿಮಾನದಂತೆ ಹಾರಾಡಬಹುದು. ಏನೇ ಅಂದರೂ ಹವ್ಯಾಸಿಗರಲ್ಲಿ ಪ್ಯಾರಾಗ್ಲೈಡಿಂಗ್ ಜನಪ್ರಿಯವಾದಷ್ಟು ಉಳಿದವೂ ಆಗಲಿಲ್ಲ. ಕಾರಣ, ಒಂದು ಪ್ಯಾರಾಚೂಟ್ನ ಬೆಲೆ 3 ಲಕ್ಷ ರೂಪಾಯಿಗಳಾದರೆ ಹ್ಯಾಂಗ್ ಗ್ಲೈಡರ್ಗೆ 2.5 ಲಕ್ಷ. ಇವಕ್ಕೆ ಹೋಲಿಸಿದರೆ ಪ್ಯಾರಾಗ್ಲೈಡರ್ 1.5 ಲಕ್ಷಕ್ಕೆ ಸಿಗುತ್ತದೆ. ಮಡಿಸಲು ಸುಲಭ, ಹೊತ್ತೊಯ್ಯಲು ಸುಲಭ. ಬೆಂಗಳೂರಿನಲ್ಲಿ ಪ್ಯಾರಾಗ್ಲೈಡಿಂಗ್ಗೆ ಸೂಕ್ತವಾದ ತಾಣ ಅಂದರೆ ನಂದಿಬೆಟ್ಟ. ಒಂದು ಕಾಲದ ಪ್ರವಾಸಿಗರ ಸ್ವರ್ಗವಾಗಿದ್ದ ನಂದಿಬೆಟ್ಟ ಪ್ರಪಂಚ ಸಣ್ಣದಾಗುತ್ತಾ ಬಂದಂತೆ ತನ್ನ ಪ್ರಾಮುಖ್ಯತೆ ಕಳೆದುಕೊಂಡು ಚುಕ್ಕೆಯಾಗುತ್ತಾ ಹೋಯಿತು. ಸಂಜೆ ಹೊತ್ತು ಬಂದು ಒಂದಷ್ಟು ಗುಂಡು ಹಾಕಿ ಮಜಾ ಮಾಡಿ ಬೆಂಗಳೂರಿಗೆ ಹಿಂದಿರುಗುವರ ತಾಣವಾಗಿ ಹೋಯಿತು. ಈಗಂತೂ ಅದು ವಿರಹಿಗಳ, ಭಗ್ನ ಪ್ರೇಮಿಗಳ, ಜೀವನದಲ್ಲಿ ಜಿಗುಪ್ಸೆಗೊಂಡವರ ಅಂತಿಮ ಆಯ್ಕೆಯಾಗಿಬಿಟ್ಟಿದೆ. ಇಷ್ಟಾದರೂ ಕೆಲವೊಂದು ಸಾಹಸಿಗರಿಗೆ ನಂದಿಬೆಟ್ಟ ಜೀವನದ ಆಸೆ ಗೆದರುವ ಸ್ಫೂರ್ತಿ ತಾಣ. 4850 ಅಡಿ ಎತ್ತರದಿಂದ ಭೂಮಿಯ ವಿಶಾಲತೆಯನ್ನು ಕಾಣುವವರಿಗೆ ಜೀವನದ ಔನ್ನತ್ಯದ ದಿವ್ಯ ದರ್ಶನವಾಗುತ್ತದೆ. ಎದುರು ಕಾಣುವ ಆ ನೀಲಾಕಾಶದಲ್ಲಿ, ಆ ಅನಂತತೆಯ ನಿಶ್ಶಬ್ದದಲ್ಲಿ ಹಕ್ಕಿಯಂತೆ ರೆಕ್ಕೆ ಬಿಚ್ಚಿ ತೇಲಾಡುವ ಆಸೆ ಹುಟ್ಟಿದರೆ ಖಂಡಿತವಾಗಿಯೂ ಆಶ್ಚರ್ಯವಿಲ್ಲ. ಅದು ಪ್ರತಿ ಮನುಷ್ಯನಲ್ಲೂ ಹುಟ್ಟುವ ಭೂಮಿಯ ಬಂಧ ಬಿಡಿಸಿಕೊಂಡು ಗಾಳಿಯಲ್ಲಿ ತೇಲುವ ಅದಮ್ಯ ಆಸೆ. ಸಿದ್ಧಾರ್ಥನಿಗೆ ಗಾಳಿಯಲ್ಲಿ ತೇಲುವುದು ಬರೀ ಆಸೆಯಲ್ಲ, ಅದು ಅವನ ಜೀವನದ ಧ್ಯೇಯ. ಪ್ರಾರಂಭದಲ್ಲಿ ಸ್ನೇಹಿತರೊಡನೆ ಸೇರಿಕೊಂಡು ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಕ್ಲಬ್ಗೆ ಸದಸ್ಯನಾಗಿ ಸೇರಿಕೊಂಡು ಬಂಗಿ ಜಂಪ್, ಸ್ಪೀಡ್ ಬೋಟಿಂಗ್ ಮಾಡಿಕೊಂಡಿದ್ದವನಿಗೆ ಪ್ಯಾರಾಗ್ಲೈಡಿಂಗ್ನ ಹುಚ್ಚು ಹೇಗೆ ಹತ್ತಿತು ಎಂಬುದು ಗೊತ್ತಿಲ್ಲ. ಒಮ್ಮೆ ಅಡ್ವೆಂಚರ್ ಕ್ಲಬ್ನವರು ಪ್ಯಾರಾಗ್ಲೈಡಿಂಗ್ಗೆ ಪ್ರಚಾರ ಮಾಡುವ ಸಲುವಾಗಿ ಕಾರ್ಯಕ್ರಮವೊಂದನ್ನು ನಡೆಸಿಕೊಟ್ಟರು. ಕೋಚ್ನೊಂದಿಗೆ ಒಂದು ಸಲದ ಹಾರಾಟಕ್ಕೆ 750 ರೂಪಾಯಿ ನಿಗದಿ ಮಾಡಿದ್ದರು. ಯಾರು ಬೇಕಾದರೂ ಭಾಗವಹಿಸಬಹುದಿತ್ತು. ಸಿದ್ಧಾರ್ಥ ಕುತೂಹಲಕ್ಕಾಗಿ ಟಿಕೆಟ್ ಖರೀದಿಸಿ ಕೋಚ್ನೊಡನೆ ಒಂದು ಸುತ್ತು ಹಾರಾಟ ನಡೆಸಿದ್ದ. ಈ ಹಾರಾಟದಿಂದ ಉಂಟಾದ ಅನುಭವ, ಧೈರ್ಯ ಮತ್ತು ಆಸಕ್ತಿಗಳು ಅವನನ್ನು ಪ್ಯಾರಾಗ್ಲೈಡಿಂಗ್ನಲ್ಲಿ ಪೂರ್ಣ ಮಟ್ಟದಲ್ಲಿ ತೊಡಗಿಸಿಕೊಳ್ಳುತ್ತದೆ ಎಂದು ಅವನೂ ಭಾವಿಸಿರಲಿಲ್ಲ. ಇದರಲ್ಲಿ ಕೋಚ್ ಎನಿಸಿಕೊಳ್ಳಲು
ಕನಿಷ್ಠ 40 ಗಂಟೆಗಳ ಹಾರಾಟ ಮಾಡಿರಬೇಕು. ಸಿದ್ಧಾರ್ಥ ಈವರೆವಿಗೆ ಸರಿಸುಮಾರು 75 ಗಂಟೆಗಳಷ್ಟು ಹಾರಾಟ ನಡೆಸಿದ್ದಾನೆ. ಒಟ್ಟು 130 ಬಾರಿ ಹಾರಾಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾನೆ. 3 ಬಾರಿ ಸ್ಕೈಡೈವಿಂಗ್ನಲ್ಲಿ ಪಾಲ್ಗೊಂಡಿದ್ದಾನೆ. ಈಗ ಕೋಚ್ ಆಗಿ ಬೇರೆಯವರಿಗೆ ಗ್ಲೈಡಿಂಗ್ ಕಲಿಸಿಕೊಡುತ್ತಿದ್ದಾನೆ. ಆ ಚಳಿಯ ಮುಂಜಾವಿನಲ್ಲಿ ಮಂಜು ಮುಸುಕಿದ ಶಿಖರದಲ್ಲಿ ವಿವಿಧ ಬಣ್ಣದ ಕೆನೋಪಿಗಳು, ಅವುಗಳ ಹಾರ್ನೆಸ್ಗಳು, ಲೈನ್ಗಳು ನೂರಾರು ಎಳೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಬಿದ್ದಂತೆ ಕಾಣುತ್ತಿದ್ದರೂ ಆ ತಜ್ಞ ಹಾರಾಟಗಾರರಿಗೆ ಪ್ರತಿಯೊಂದು ಎಳೆಗಳ ಕಾರ್ಯವಿಧಾನಗಳು ಸುಪರಿಚಿತವಾಗಿದ್ದವು. ತಮ್ಮ ಪಳಗಿದ ಕೈಗಳಿಂದ ಹಾರುವ ಬಟ್ಟೆಯನ್ನು ನಿಧಾನವಾಗಿ ಬಿಡಿಸಿಟ್ಟು ಅದರಿಂದ ಹೊರಡುವ ಬಲವಾದ ತಂತಿಯ ದಾರಗಳನ್ನು ಒಟ್ಟುಗೂಡಿಸಿ ಜೋಡಿಸುತ್ತಿದ್ದರು. ಸಿದ್ಧಾರ್ಥನ ಕೆಲಸವನ್ನೇ ನೋಡುತ್ತಾ ಸ್ವಲ್ಪ ಕಾತುರ ಹಾಗೂ ಕಳವಳದಿಂದ ನಿಂತಿದ್ದ ಸುನೀಲ್ ಕಲ್ಲಂಡ. ಪ್ರಥಮ ಬಾರಿಯ ಹಾರಾಟಕ್ಕೆ ತಯಾರಾಗಿ ನಿಂತಿದ್ದ ಸುನೀಲನಿಗೆ ಟ್ಯಾಂಡಮ್ ಫ್ಲೈಯಿಂಗ್ನಲ್ಲಿ ಕರೆದುಕೊಂಡು ಹೋಗಲು ಸಿದ್ಧಾರ್ಥ ತಯಾರಿ ನಡೆಸುತ್ತಿದ್ದುದು. ಇದರಲ್ಲಿ ಕೋಚ್ ಶಿಬಿರಾರ್ಥಿಯನ್ನು ತನ್ನೊಂದಿಗೆ ಕುಳ್ಳಿರಿಸಿಕೊಂಡು ಜೊತೆಯಾಗಿ ಹಾರಾಟ ನಡೆಸುತ್ತಾನೆ. ಲೈನ್ಗಳ ಕಂಟ್ರೋಲ್, ಬ್ರೇಕ್ಗಳನ್ನು ಆಪರೇಟ್ ಮಾಡುವ ವಿಧಾನ ಇವುಗಳನ್ನೆಲ್ಲ ವಿಶದವಾಗಿ ಹೇಳಿಕೊಡುತ್ತಾನೆ. ಗ್ರೌಂಡ್ ಟ್ರೈನಿಂಗ್ ಅನ್ನು ನಂದಿ ಬೆಟ್ಟದಿಂದ 15 ಕಿಲೋಮೀಟರ್ ದೂರ ಇರುವ ತಿಮ್ಮರಾಯನ ಬೆಟ್ಟದಲ್ಲಿ ಕೊಡಲಾಗುತ್ತದೆ. ಒಂದೆರಡು ಟ್ಯಾಂಡಮ್ ಫ್ಲೈಟ್ಗಳು ಆದ ಮೇಲೆ ಸ್ವತಃ ಹಾರುವುದನ್ನು ಅವರೇ ಪ್ರೋತ್ಸಾಹಿಸುತ್ತಾರೆ. ಕ್ಯಾನೋಪಿಯ ಎಲ್ಲಾ ಲೈನ್ಗಳನ್ನು ಕ್ಯಾರಾಬೈನರ್ ಲಾಕ್ಗೆ ಅಳವಡಿಸಿ ಚೆಸ್ಟ್ ಸ್ಟ್ರ್ಯಾಪ್ ಹಾಗೂ ಲೆಗ್ ಸ್ಟ್ರ್ಯಾಪ್ ಅನ್ನು ಕಟ್ಟಿಕೊಂಡ ಸಿದ್ಧಾರ್ಥ ಗಾಳಿ ಬೀಸುವ ದಿಕ್ಕಿಗೆ ಎದುರಾಗಿ ಗ್ಲೈಡರ್ನ ರೆಕ್ಕೆಯನ್ನು ಬಿಡಿಸಿಟ್ಟು ಟ್ಯಾಂಡಮ್ನಲ್ಲಿ ಸುನೀಲನನ್ನು ಅದೇ ರೀತಿ ಬಂಧಿಸಿ ಲೈನ್ಗಳನ್ನು ಕೈಯಲ್ಲಿ ಹಿಡಿದು ಹಾರಾಟದ ಲಾಂಚ್ಗಾಗಿ ಸರಿಯಾದ ಸಮಯ ಎದುರು ನೋಡುತ್ತಾ ಕಾಯತೊಡಗಿದ ಸಿದ್ಧಾರ್ಥ. ಗ್ಲೈಡರ್ನಲ್ಲಿ ಹಾರಾಟ ನಡೆಸಬೇಕೆಂದರೆ ಹೇಗೆಂದರೆ ಹಾಗೆ, ಯಾವಾಗ ಎಂದರೆ ಆವಾಗ ಹಾರಾಟ ನಡೆಸಲಾಗುವುದಿಲ್ಲ. ಗಾಳಿಯ ಬಲ, ಅದು ಬೀಸುವ ದಿಕ್ಕು, ಅದರ ಒತ್ತಡದ ಪ್ರಮಾಣ, ಈ ಎಲ್ಲಾ ಅಂಶಗಳು ಪೂರಕವಾಗಿದ್ದರೆ ಮಾತ್ರ ಹಾರಾಡಲು ಸಾಧ್ಯ ಮತ್ತು ಹಾರಾಟ ಮುದ ಕೊಡುವುದು ಆವಾಗಲೇ. ಇಲ್ಲವಾದಲ್ಲಿ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಗಾಳಿ ಬೀಸುವ ವೇಗ ಗಂಟೆಗೆ 10 ಕಿಲೋಮೀಟರ್ಗಿಂತ ಹೆಚ್ಚಿಗಿದ್ದಲ್ಲಿ ಹಾಗೂ ಪ್ರತಿ 10 ಸೆಕೆಂಡ್ಗಿಂತ ಕಡಿಮೆ ಅವಧಿಯಲ್ಲಿ ಏರಿಳಿತವಾಗುತ್ತಿದ್ದಲ್ಲಿ ಅದು ಹಾರಾಟಕ್ಕೆ ಸೂಕ್ತವಲ್ಲ. ಅಂದು ಆ ರೀತಿಯ ಯಾವ ವೈಪರೀತ್ಯದ ವಾತಾವರಣವೂ ಇರಲಿಲ್ಲ. ಗಾಳಿ ಬಲವಾಗಿ ಬೀಸುತ್ತಿದ್ದರೂ ಒಂದೇ ಪ್ರಮಾಣದಲ್ಲಿತ್ತು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಕೆನೋಪಿಯು ಮೈತುಂಬಿ ಹಾರಾಟಕ್ಕೆ ನಾನು ಸಿದ್ಧ ಎನ್ನುವಂತೆ ಮೇಲೆದ್ದು ನಿಂತಿತು. ಆ ಗಾಳಿಯ ಒತ್ತಡಕ್ಕೆ ತಮ್ಮಿಬ್ಬರನ್ನೂ ಎಳೆದೊಯ್ಯುತ್ತಿದ್ದ ಗ್ಲೈಡರ್ನ ಹಿಂದೆ ಓಡುತ್ತಾ ಗ್ಲೈಡರ್ನ ಲೈನ್ಗಳನ್ನು, ಬ್ರೇಕ್ಗಳನ್ನು ಕೈಯಲ್ಲಿ ಹಿಡಿದು ಮೊಣಕಾಲನ್ನು ಒಮ್ಮೆ ಬಗ್ಗಿಸಿ ಬೆಟ್ಟದ ತುತ್ತ ತುದಿಯ ಬಂಡೆಯನ್ನು ಕಾಲಿನಿಂದ ಒತ್ತಿ ಕಣ್ಣ ಮುಂದೆ ಕಾಣುತ್ತಿದ್ದ ಆಳ ಪ್ರಪಾತಕ್ಕೆ ಸುನೀಲನೊಡನೆ ಚಿಮ್ಮಿದ ಸಿದ್ಧಾರ್ಥ. ಹೋಯ್! ಅಪ್ರಯತ್ನವಾಗಿ ಸುನೀಲ ತನ್ನ ಗಂಟಲ ಶಕ್ತಿಯನ್ನೆಲ್ಲ ಬಿಟ್ಟು ಕೂಗು ಹಾಕಿದ. ಭೂಮಿಯ ಸಂಪರ್ಕ ಕಳೆದುಕೊಂಡು ಆ ಕ್ಷಣದಲ್ಲಿ ಅತಂತ್ರವಾದವನ ಕೂಗು ಅದು. ಉದ್ವೇಗದ ಅಥವಾ ಸಂತೋಷದ ಅಥವಾ ಹೆದರಿಕೆಯ ಕೂಗಲ್ಲ. ಮೆದುಳಿಗೆ ಏನಾಯಿತು ಎಂಬುದು ಅರಿವಾಗುವ ಮೊದಲೇ ಪ್ರಪಾತದಲ್ಲಿ ಬೀಳುತ್ತಿರುವ ಅನುಭವದಿಂದಾಗಿ ಜೀವದ್ರವಗಳು ಏರುಪೇರಾಗಿ ಉಂಟಾದ ಗೊಂದಲದಿಂದ ಹೊರಬಂದ ಕೂಗು ಅದು. ಈ ಅನುಭವ ಸಿದ್ಧಾರ್ಥನಿಗೆ ಹೊಸದಲ್ಲ. ನೆಲದ ಮೇಲಿದ್ದ ಕಾಲುಗಳು ಇದ್ದಕ್ಕಿದ್ದಂತೆ ಭೂಮಿಯ ಆಧಾರ ಕಳೆದುಕೊಂಡು ಅನಂತ ಆಕಾಶದಲ್ಲಿ ತೇಲಾಡತೊಡಗಿದಾಗ ಶರೀರ ತನ್ನ ಪೂರ್ಣ ತೂಕ ಕಳೆದುಕೊಂಡಂತೆ ಹಗುರವಾಗಿ ಬಿಟ್ಟಾಗ ಉಂಟಾಗುವ ಪ್ರತಿ ಬಾರಿಯ ತಳಮಳವೇ ಅವನಲ್ಲೂ ಉಂಟಾಯಿತು. ಈ ಅವರ್ಣನೀಯ ಆನಂದವನ್ನು ಅನುಭವಿಸುವುದಕ್ಕಲ್ಲವೇ ಅವನು ಪದೇ ಪದೇ ಆಕಾಶಕ್ಕೆ ನೆಗೆಯುವುದು. ಆ ಒಂದು ಕ್ಷಣದ ತಳಮಳದ ಹೊರತಾಗಿ ಕೈಯಲ್ಲಿದ್ದ ಲೈನ್ಗಳನ್ನು ಕಂಟ್ರೋಲ್ ಮಾಡುತ್ತಾ ಸರಸರನೆ ಕಾಲಡಿ ಸರಿದು ಹೋಗುತ್ತಿದ್ದ ಮೋಡಗಳನ್ನು ದಾಟುತ್ತಾ ಸಿದ್ಧಾರ್ಥ ಮತ್ತು ಸುನೀಲ್ ಅನಂತ ಗಗನದಲ್ಲಿ ತೇಲಾಡತೊಡಗಿದರು. ಮೋಡದ ಮೇಲೇರಿದಂತೆ ಕಂಡುಬಂದ ನಿಚ್ಚಳ ನೀಲಿ ಆಕಾಶ, ಕಾಲ ಕೆಳಗಡೆ ಹರಿದಾಡುವ ಮಂಜಿನ ಅರಳೆ ರಾಶಿ, ಉದಯಿಸುತ್ತಿರುವ ಸೂರ್ಯನ ಹೊಂಗಿರಣಗಳು ಹಗುರ ಹಗುರ ಹಗುರ. ಸುನೀಲನಿಗೆ ಜೀವನವೆಲ್ಲ ಹೀಗೆ ಹಾರಾಡುತ್ತಾ ಇದ್ದರೆ ಎಷ್ಟು ಚಂದ ಎನಿಸಿತು. ಹಕ್ಕಿಗಳೇ, ನೀವೆಷ್ಟು ಸ್ವಚ್ಛಂದ ಜೀವಿಗಳು. ಮನುಷ್ಯನಾದರೋ ಈ ಕ್ಷಣದ ಆನಂದಕ್ಕೆ ಎಷ್ಟೊಂದು ಪರಿಶ್ರಮ ಪಡಬೇಕು. 10 ನಿಮಿಷಗಳ ಹಾರಾಟದ ನಂತರ ಸಿದ್ಧಾರ್ಥ 2 ಕೈಗಳ ಸ್ಟ್ರಿಂಗ್ಗಳನ್ನು ಎಳೆದು
ತಾನು ಹಾರಾಡುತ್ತಿದ್ದ ಎತ್ತರವನ್ನು ನಿಧಾನವಾಗಿ ಕಡಿಮೆ ಮಾಡಿಕೊಳ್ಳುತ್ತಾ ಇಳಿಯಬೇಕಾದ ನಿಗದಿತ ಸ್ಥಳಕ್ಕೆ ತಿರುಗುತ್ತಾ ಬ್ರೇಕ್ಗಳನ್ನು ಕೈಯಲ್ಲಿ ಪೂರ್ಣವಾಗಿ ಎಳೆದು ಹಿಡಿದು ಸುನೀಲನೊಡನೆ ಲ್ಯಾಂಡ್ ಆದ. ಅಲ್ಲಿ ಕಾಯುತ್ತಿದ್ದ ಅವನ ಟೀಮ್ನ ಸ್ನೇಹಿತರು ಅವನಿಗೆ ಹ್ಯಾಪಿ ಎಂಡಿಂಗ್ ಎನ್ನುವಂತೆ ಹೆಬ್ಬೆರಳು ಮೇಲೆತ್ತಿ ಸಂಜ್ಞೆ ಮಾಡಿದರು. ಹತ್ತಿರ ಬಂದು ಇನ್ನೂ ಹೋಯ್ ಹೋಯ್ ಅನ್ನುತ್ತಿದ್ದ ಸುನೀಲನ ಸ್ಟ್ರಾಪ್ಗಳನ್ನು ಬಿಚ್ಚಿ ಅವನ ಬೆನ್ನು ತಟ್ಟಿದರು. ಸಿದ್ಧಾರ್ಥ ತನ್ನ ರುಟೀನ್ನಂತೆ ಗ್ಲೈಡರ್ ಅನ್ನು ಮಡಿಸತೊಡಗಿದ. ಅಬ್ಬಾ, ಲೈಫಲ್ಲಿ ಒಂದ್ಸಲಿ ಅನ್ನುವ ಅನುಭವ ಬಹಳ ಚೆನ್ನಾಗಿತ್ತು. ಥ್ರಿಲ್ ಆಯ್ತು ಸರ್. ಸುನೀಲ್ ಹಾರಾಟದ ಎಕ್ಸೈಟ್ಮೆಂಟ್ನಿಂದ ಇನ್ನೂ ಹೊರಬಂದಿರಲಿಲ್ಲ ಎನ್ನುವುದು ಅವನ ಉದ್ವೇಗದ ಮಾತಿನಲ್ಲೇ ಅರ್ಥವಾಗುತ್ತಿತ್ತು. ನೀನೇ ಹಾರಾಟ ಮಾಡಿದ್ರೆ ಇನ್ನೂ ಥ್ರಿಲ್ಲಿಂಗ್ ಇರುತ್ತೆ ಸುನೀಲ್ ಎಂದ ಸಿದ್ಧಾರ್ಥ. ಪ್ಯಾಕ್ ಮಾಡಿದ ತನ್ನ ಗ್ಲೈಡರ್ ಅನ್ನು ಸಹಾಯಕನಿಗೆ ನೀಡುತ್ತಾ ಹೊರಡಲು ಸಿದ್ಧನಾದ. ಸರ್ ಸರ್, ಒಂದ್ ನಿಮಿಷ. ಸುನೀಲ್ ಅವನ ಹಿಂದುಗಡೆಯೇ ಬಂದ. ಸರ್, ನಾನು ಕೂರ್ಗ್ನವನು. ನಮ್ಮೂರು ನಾಪೋಕ್ಲು. ನೀವು ನಮ್ಮಲ್ಲಿಗೆ ಬರಬೇಕು ಸರ್. ಪಶ್ಚಿಮ ಘಟ್ಟಗಳ ಮೇಲೆ ಹೀಗೆ ಹಾರಬೇಕು ಅಂತ ನನಗೆ ತುಂಬಾ ಆಸೆ ಸರ್. ನಿಮ್ಮ ಪ್ರೋಗ್ರಾಂಗೆ ನಾನು ಪೂರ್ತಿ ಸ್ಪಾನ್ಸರ್ ಮಾಡ್ತೀನಿ. ಎಲ್ಲಾ ಖರ್ಚು ನಾನೇ ನೋಡ್ಕೊಳ್ತೀನಿ. ಇಲ್ಲ ಅನ್ಬೇಡಿ ಸರ್, ಪ್ಲೀಸ್ ಬನ್ನಿ ಸರ್. ಸುನೀಲನ ಈ ಬೇಡಿಕೆಯ ಧ್ವನಿ ಕೇಳಿ ಸಿದ್ಧಾರ್ಥ ತಿರುಗಿ ನಿಂತ. ಮುಗುಳು ನಗುತ್ತಾ ಹೇಳಿದ, ಇಲ್ಲ ಸುನೀಲ್, ಕೂರ್ಗ್ನಲ್ಲಿ ಲಾಂಚಿಂಗ್ ಸೈಟ್ಗಳು ಯಾವೂ ಇಲ್ಲ. ಬೇಕಾದ್ರೆ ಇಲ್ಲೇ ತರಬೇತಿ ಕೊಡ್ತೇನೆ. ಬೇಡ ಅಂದ್ರೆ ರಾಮನಗರದಲ್ಲಿ ಲಾಂಚ್ ಮಾಡ್ತಾರೆ, ಅಲ್ಲಿಗೂ ಬೇಕಾದ್ರೆ ನೀವು ಹೋಗಬಹುದು ಎಂದ. ಪ್ಲೀಸ್ ಪ್ಲೀಸ್ ಸರ್, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನು ಬರೀ ಗ್ಲೈಡಿಂಗ್ ಬಗ್ಗೆ ಕೇಳ್ತಾ ಇಲ್ಲ, ಗ್ಲೈಡಿಂಗ್ ಕ್ಲಬ್ ಓಪನ್ ಮಾಡೋ ಬಗ್ಗೆ ಮಾತಾಡಬೇಕು. ಬೇಕಾದ್ರೆ ಲೀಜರ್ನಲ್ಲಿ ಕುಳಿತು ಮಾತಾಡೋಣ. ಇವತ್ತು ಸಂಜೆ ವಿಜಯನಗರ ಕ್ಲಬ್ನಲ್ಲಿ ಸಿಗ್ತೀರಾ? ಯಾವನೋ ಹುಡುಗನ ಮಾತು ಅನಿಸಿದರೂ ಸುನೀಲನ ಕಳಕಳಿಯ ಬೇಡಿಕೆಗೆ ಸಿದ್ಧಾರ್ಥನಿಗೆ ಇಲ್ಲವೆನ್ನಲಾಗಲಿಲ್ಲ. ಓಕೆ ಸುನೀಲ್, ಸಂಜೆ 7ಕ್ಕೆ ಬರ್ತೀನಿ. ಬೇಗ ಬಿಡಬೇಕು, ನನಗೆ ಬೆಳಗಿನ ಜಾವದ ಶೆಡ್ಯೂಲ್ಗಳು ಇರುತ್ತೆ ಅಂದ. ಸುನೀಲ್ ಖುಷಿಯಾದ. ಸಾಯಂಕಾಲ ಕಾಯ್ತಾ ಇರ್ತೇನೆ ಸರ್, ಮಿಸ್ ಮಾಡಬೇಡಿ ಸರ್, ಬಾಯ್ ಅಂದ. ಈ ಭೇಟಿ ಮುಂದೆ ತನ್ನ ಜೀವನ ಕ್ರಮವನ್ನೇ ಬದಲಾಯಿಸುವುದರಲ್ಲಿದೆ ಎಂಬುದು ಸಿದ್ಧಾರ್ಥನಿಗೆ ಆ ಕ್ಷಣದಲ್ಲಿ ಅರ್ಥವಾಗಲಿಲ್ಲ. ಸಂಜೆ 7 ಗಂಟೆಗೆ ಸರಿಯಾಗಿ ಸಿದ್ಧಾರ್ಥ ಕ್ಲಬ್ ಹತ್ರ ಬಂದ. ಸುನೀಲನು ಅವನಿಗಾಗಿ ಕಾಯುತ್ತಾ ಇದ್ದ. ಹಾಯ್ ಸರ್, ಏನ್ ತಗೋತೀರಿ ಅನ್ನೋ ಸುನೀಲನ ಆಫರ್ಗೆ ಸಿದ್ಧಾರ್ಥ ಜಸ್ಟ್ ಬಿಯರ್, ಚಿಲ್ಡ್ ಅಂದ. ಸುನೀಲ್ ಬೇರರನ್ನು ಕರೆದ. 2 KF ಚಿಲ್ಡ್, ಸೈಡ್ಸ್ಗೆ ಅವಲಕ್ಕಿ ಕೊಡು, ಸಣ್ಣಗೆ ಈರುಳ್ಳಿ ಹೆಚ್ಚಿಕೊಡು, 2 ಚಿಕನ್ ಕಬಾಬ್, 2 ಪ್ಲೇಟ್ ಸಂತೆ ಬೋಂಡ ಎಂದವನು ಸಿದ್ಧಾರ್ಥನ ಕಡೆ ನೋಡುತ್ತಾ, ಇಲ್ಲಿ ಸಂತೆ ಬೋಂಡ ಚೆನ್ನಾಗಿ ಮಾಡ್ತಾರೆ ಸರ್ ಅಂತ ನಕ್ಕ. ನೀವು ಕೇಳಿದ್ದಕ್ಕೆ ಇಲ್ಲ ಅನ್ಲಾಗದೆ ಇಲ್ಲಿಗೆ ಬಂದೆ ಸುನೀಲ್. ಕೂರ್ಗ್ನಲ್ಲಿ ಪ್ಯಾರಾಗ್ಲೈಡಿಂಗ್ಗೆ ಬೇಕಾದಂತಹ ಲಾಂಚಿಂಗ್ ಸೈಟ್ಗಳು ಇಲ್ಲ. ನಿಮಗೆ ಪಶ್ಚಿಮ ಘಟ್ಟಗಳ ಮೇಲೆ ಹಾರಾಡಬೇಕು ಅಂತ ಆಸೆ ಇದ್ರೆ ಕಾಮ್ಶೇತ್ ಅಂತ ಫೇಮಸ್ ಲಾಂಚಿಂಗ್ ಸೈಟ್ ಇದೆ. ಮಹಾರಾಷ್ಟ್ರದಲ್ಲಿ ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇ ಬರುತ್ತಲ್ಲ, ಅಲ್ಲಿ. ನಿಮ್ಮ ಮಡಿಕೇರಿಯಿಂದ ಸುಮಾರು 750 ಕಿಲೋಮೀಟರ್ ಆಗಬಹುದು. ಅಲ್ಲಿ ಬೇಕಾದ್ರೆ ಟ್ರೈ ಮಾಡಿ ಅಂದ ಸಿದ್ಧಾರ್ಥ. ಸರ್, ನಿಮ್ಮ ಲಾಂಚಿಂಗ್ ಪ್ಯಾಡ್ಗಳಾಗಲಿ ಸೈಟ್ಗಳಾಗಲಿ ನನಗೆ ಬೇಡ, ಸುನಿಲ್ ಹೇಳಿದ. ಮೊದಲೇ ಫಿಕ್ಸ್ ಆಗಿರೋ ಜಾಗದಲ್ಲಿ ನಿಂತು ಗಾಳಿ ಬೀಸೋ ದಿಕ್ಕು ನೋಡಿ ಮೊದಲೇ ಗೊತ್ತು ಮಾಡಿರೋ ಡ್ರಿಲ್ ಪ್ರಕಾರ ರೌಂಡ್ ಹೊಡೆದು 100 ಬಾರಿ ಇಳಿದಿರೋ ಜಾಗದಲ್ಲೇ ಇಳಿಯೋದ್ರಲ್ಲಿ ಏನ್ ಮಜಾ ಇದೆ ಸರ್. ಅದಕ್ಕೆ ಅಡ್ವೆಂಚರ್ ಅಂತ ಯಾಕೆ ಕರಿಬೇಕು ಹೇಳಿ? ಹೊಸದಾಗಿ ಏನಾದ್ರೂ ಮಾಡಬೇಕು ಅಲ್ವಾ ಸರ್? ಸಿದ್ಧಾರ್ಥ 1 ನಿಮಿಷ ಸುಮ್ಮನಾಗಿಬಿಟ್ಟ. ಬರಿಯ ಒಂದು ಟ್ಯಾಂಡಮ್ ಫ್ಲೈಟ್ನಲ್ಲಿ ನನ್ನ ಜೊತೆ ಹಾರಿ ಇಳಿದವನ ಬಾಯಲ್ಲಿ ಬರುವ ಮಾತೇ ಇದು ಅನ್ನಿಸಿತು ಅವನಿಗೆ. ತನ್ನ ಹಾರಾಟದ ಪ್ರಾರಂಭದ ದಿನಗಳನ್ನು ಜ್ಞಾಪಿಸಿಕೊಂಡ ಸಿದ್ಧಾರ್ಥ, ಇದೇ ತುಡಿತ ತನ್ನಲ್ಲೂ ಇದ್ದುದರಿಂದಲೇ ಅಲ್ಲವೇ ಈ ಕರಿಯರ್ ಅನ್ನು ಆಯ್ದುಕೊಂಡಿದ್ದು? ಈ ಹುಡುಗನ ಮಾತು ಏನೆಂದು ಕೇಳೋಣ ಅನಿಸಿತು. ಸರಿ, ನಿನ್ನ ಐಡಿಯಾ ಏನಪ್ಪಾ? ಕೂರ್ಗ್ನಲ್ಲಿ ಎಲ್ಲಿ ಗ್ಲೈಡಿಂಗ್ ಮಾಡಬೇಕು ಅಂತ ಇದ್ದೀಯಾ? ಸುನಿಲ್ಗೆ ತನ್ನ ಕೋಚ್ ಇಷ್ಟು ಕುತೂಹಲ ತೋರಿಸಿದ್ದೇ ಸಾಕಾಯಿತು.
ಅವನ ಕಣ್ಣುಗಳು ಹೊಳೆಯಲಾರಂಭಿಸಿದವು. ಸರ್, ಪಶ್ಚಿಮ ಘಟ್ಟವನ್ನ ಆ ತುದಿಯಿಂದ ಈ ತುದಿಯವರೆಗೆ ಗ್ಲೈಡ್ ಮಾಡೋಣ ಸರ್. ಆ ಬೆಟ್ಟದ ಸಾಲುಗಳು ಯಾವಾಗಲೂ ನನ್ನನ್ನ ಚಾಲೆಂಜ್ ಮಾಡ್ತವೆ ಸರ್. ನಾನು ಅವುಗಳಿಗಿಂತ ಮೇಲ್ ಹೋಗಬೇಕು ಸರ್. ಈ ಸರ್ತಿ ನಾನೇ ಅವುಗಳಿಗೆ ಚಾಲೆಂಜ್ ಮಾಡಬೇಕು ಸರ್. ಸಿದ್ಧಾರ್ಥ ಸುನೀಲನನ್ನೇ ದಿಟ್ಟಿಸಿ ನೋಡಿದ. ಅವನು ಕುಡಿದ ಬಿಯರ್ ಜಾಸ್ತಿ ಆಯ್ತೇನೋ ಎಂಬಂತೆ. ಆದರೆ ಸುನೀಲ್ ಕೈಯಲ್ಲಿದ್ದ ಬಿಯರನ್ನು ಮುಟ್ಟಿರಲೂ ಇಲ್ಲ. ಅವನ ಕಣ್ಣುಗಳು ಏನೋ ಕಂಡ ಹಾಗೆ, ಏನೋ ಸಾಧಿಸುವ ಹಾಗೆ ಅರ್ಧ ನಿಮಿಲಿತಗೊಂಡಿದ್ದವು. ಸುನೀಲ್, ಅವನನ್ನು ಎಚ್ಚರಿಸುವನಂತೆ ಕರೆದ ಸಿದ್ಧಾರ್ಥ, ಮೊದಲು ನಿನ್ನ ಬಗ್ಗೆ ಹೇಳು. ಈ ಹುಚ್ಚೆಲ್ಲ ಯಾಕೆ? ಇದನ್ನೆಲ್ಲ ವ್ಯವಸ್ಥೆ ಮಾಡಲು ಸಾಧ್ಯ ಅಂತ ಅಂದುಕೊಂಡಿದ್ದೀಯಾ? ಈ ಹುಚ್ಚಾಟಗಳಿಗೆ ಹಣ ಕೊಡುವವರು ಯಾರು? ಹಣದ ಚಿಂತೆ ಬೇಡ ಸರ್, ಸುನಿಲ್ ಹೇಳಿದ. ನಮ್ಮಪ್ಪ ಅಮ್ಮ 500 ಎಕರೆ ಕಾಫಿ ತೋಟ ಬಿಟ್ಟು ಹೋಗಿದ್ದಾರೆ ನನಗೆ. 2 ಕಾಫಿ ಕ್ಯೂರಿಂಗ್ ಯೂನಿಟ್ಸ್ ಇದ್ದಾವೆ. ಕೇರಳದಲ್ಲೂ 250 ಎಕರೆ ರಬ್ಬರ್ ಪ್ಲಾಂಟೇಶನ್ ಇದೆ. ವಾರಸುದಾರ ನಾನೊಬ್ನೇ. ನನಗೊಂದೇ ಆಸೆ, ನಾನು ಚಿಕ್ಕಂದಿನಿಂದ ನೋಡ್ತಾ ಬಂದಿರೋ ಈ ಬೆಟ್ಟಗಳಿಗಿಂತ ಎತ್ತರದಲ್ಲಿ ಹಾರಬೇಕು ಅಂತ. ನಿನಗಿರೋ ಇಂಟ್ರೆಸ್ಟ್ಗೆ ಮತ್ತು ಹಣಕ್ಕೆ ನೀನು ಹೆಲಿಕಾಪ್ಟರ್ ಕೊಂಡುಕೊಳ್ಳಬಹುದಲ್ವಾ? ಎಷ್ಟು ಬೇಕಾದರೂ ಹಾರಾಡಬಹುದು ನೋಡು ಎಂದ ಸಿದ್ಧಾರ್ಥ. ತಮಾಷೆ ಮಾಡಬೇಡಿ ಸರ್, ನನ್ನ ಆಸೆ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸುನಿಲ್ ದೈನ್ಯದಿಂದ ಕೇಳಿದ. ಸಿದ್ಧಾರ್ಥ ಯೋಚನಾಮಗ್ನನಾದ. ಈ ಹುಡುಗ ಹೇಳಿದ ಮಾತು ಅವನ ತಲೆಯಲ್ಲಿ ಕೊರೆಯತೊಡಗಿತ್ತು. ಅದೇ ಲಾಂಚಿಂಗ್, ಅದೇ ರೌಂಡ್ಸ್, ಅದೇ ಲ್ಯಾಂಡಿಂಗ್. ಇದರಲ್ಲಿ ಏನಾದರೂ ಅಡ್ವೆಂಚರ್ ಮಾಡಬೇಕು. ಹಿಮಾಚಲ ಪ್ರದೇಶದಲ್ಲಿ ಈ ಸರ್ತಿಯ ಪ್ರೀ ವರ್ಲ್ಡ್ ಕಪ್ ಪ್ಯಾರಾಗ್ಲೈಡಿಂಗ್ ಸ್ಪರ್ಧೆ ಇತ್ತು. ಅದಕ್ಕೆ ಹೋಗಬೇಕು ಅಂತ ಎಷ್ಟು ಆಸೆ ಇಟ್ಟುಕೊಂಡಿದ್ದೆ. ಏನೋ ಒಂದು ಕಾರಣ ಆಗ್ಲೇ ಇಲ್ಲ. ಆದರೆ ಈ ಮೀಸೆ ಮೂಡದ ಹುಡುಗನ ಮಾತು ಕೇಳಿ ಅಡ್ವೆಂಚರ್ ಮಾಡಲಿಕ್ಕೆ ಆದೀತೆ. ಈ ಎಕ್ಸ್ಪೆಡಿಷನ್ಗೆ ಗ್ಲೈಡರ್ ಆದಿಯಾಗಿ ಪ್ರತಿಯೊಂದನ್ನೂ ಸ್ವಂತ ಹೊಂದಿರಬೇಕು. ಇವನ ಬಳಿ ಇದ್ದ ಎಲ್ಲಾ ಪರಿಕರಗಳು ಅವನು ಕೆಲಸ ಮಾಡುವ ಕ್ಲಬ್ನದು. ಅವನ ಮೌನ ಅರ್ಥ ಮಾಡಿಕೊಂಡವನಂತೆ ಸುನಿಲ್ ಮಾತನಾಡಿದ. ಸರ್, ನಿಮಗೆ ಬೇಕಾದ ಗ್ಲೈಡರ್ ಮತ್ತು ಎಲ್ಲ ಇಕ್ವಿಪ್ಮೆಂಟ್ಗಳನ್ನು ನಾನು ತೆಗೆಸ್ಕೊಡ್ತೀನಿ. ನೀವು ಒಂದು ಟ್ರಯಲ್ ಗ್ಲೈಡಿಂಗ್ ನಡೆಸಿ. ತೃಪ್ತಿ ಆಯಿತು ಎಂದರೆ ನಾವೇ ಒಂದು ಗ್ಲೈಡಿಂಗ್ ಕ್ಲಬ್ ಮಾಡೋಣ ಕೂರ್ಗ್ನಲ್ಲಿ. ನೀವು ಕೋಚ್ ಆಗೋದು ಬೇಡ, ನಮ್ಮ ಕ್ಲಬ್ನ MD ಆಗಿವಿರಂತೆ. ಏನಂತೀರಾ ಸರ್? ಸಿದ್ಧಾರ್ಥ ಕೊನೆಗೂ ಮೌನ ಮುರಿದ. ಹೊಸ ಗ್ಲೈಡರ್ ಬೇಕು ಅಂತೇನಿಲ್ಲ. ಶುರುವಿಗೆ ಸೆಕೆಂಡ್ ಹ್ಯಾಂಡ್ ಗ್ಲೈಡರ್ ತಗೋಬಹುದು. ನನ್ನ ಪರಿಚಯದವರಿದ್ದಾರೆ. 40,000ಗಳಿಗೆ ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ಗ್ಲೈಡರ್ ಸಿಗುತ್ತೆ. ಉಳಿದ ಗೇರ್ಗಳಿಗೆ ಹೊಸದೇ ಒಳ್ಳೆಯದು. ಕಾರ್ಬೋನಿಯರ್ ಲಾಕ್ಗಳಂತವನ್ನು ಒರಿಜಿನಲ್ ತಗೋಬೇಕು ಅಂತ ಕೂಗಿದ ಸುನಿಲ್ ಆನಂದ ತಡೆಯಲಾಗದೆ. ಸುತ್ತಮುತ್ತಲಿದ್ದವರೆಲ್ಲ ಇವರಿಬ್ಬರ ಕಡೆಯೇ ನೋಡಿದರು. ಅದು ಅರಿವಿಗೆ ಬಂದವನಂತೆ ಸ್ವರ ತಗ್ಗಿಸಿ ಮೆಲ್ಲಗೆ ಹೇಳಿದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ ಸೆಕೆಂಡ್ ಹ್ಯಾಂಡು ಬೇಡ. ನೀವು ಪಟ್ಟಿ ಕೊಡಿ, ಪ್ರತಿಯೊಂದನ್ನು ಹೊಸದೇ ತರಿಸ್ತೀನಿ. ಸೈಟ್ ಸೆಲೆಕ್ಷನ್ ನೀವು ಮಾಡಿ ಸರ್. ನಮ್ಮ ಕ್ಲಬ್ ಶುರು ಮಾಡೋಣ. ಸ್ವಲ್ಪ ತಾಳು, ಸಿದ್ಧಾರ್ಥ ಹೇಳಿದ. ನಿನ್ನ ಮಾತು ಕೇಳಿ ಇರೋ ಕೆಲಸ ಬಿಟ್ಟು ಬರೋಕೆ ಆಗೋಲ್ಲ. ನಾನು ಸ್ವಲ್ಪ ದಿನ ರಜೆ ಹಾಕಿ ಬರ್ತೇನೆ. ನಿನ್ನ ಕ್ಲಬ್ಗೋಸ್ಕರ ಅಲ್ಲ, ನಿನ್ನ ಹಾರೋ ಆಸೆಗೋಸ್ಕರ. ಉಳಿದದ್ದು ಆಮೇಲೆ ನೋಡೋಣ. ಓಕೆ ಸರ್, ಅಂಡ್ ಚಿಯರ್ಸ್ ಟು ಅವರ್ SEC ಸರ್. ಹೀಗಂದು ಬಿಯರ್ ಗ್ಲಾಸ್ ಮೇಲೆತ್ತಿದ ಸುನಿಲ್. SAC ಹಾಗೆಂದ್ರೇನು ಎಂದ ಸಿದ್ಧಾರ್ಥ. ಸಹ್ಯಾದ್ರಿ ಅಡ್ವೆಂಚರ್ಸ್ ಕ್ಲಬ್ ಅಂತ. ಸುನಿಲ್ ಜೋರಾಗಿ ನಕ್ಕ. ಅದು ನಾನು ಸ್ಟಾರ್ಟ್ ಮಾಡ್ತಿರೋ ಹೊಸ ಕ್ಲಬ್. ಅದರ MD ನೀವೇ. ಸಿದ್ಧಾರ್ಥ ಸುನೀಲನ ಸಹ್ಯಾದ್ರಿ ಅಡ್ವೆಂಚರ್ ಕ್ಲಬ್ನ ಕನಸನ್ನ ನನಸಾಗಿಸುತ್ತಾನೆಯೇ?